ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮಮ್ಮ ನಿಮಗೆ ಟ್ರೈ ಕಲರ್ ಯೂಸ್ ಮಾಡಿ ಕ್ಯಾರೆಟ್ ರೈಸ್, ಜೀರಾ ರೈಸ್, ಪಾಲಕ್ ರೈಸ್ ತೋರಿಸ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಅಂಟಿಸ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 2 ದೊಡ್ಡ ಏಲಕ್ಕಿ ತೊಗೊಂಡಿದ್ದೀನಿ. 1-2 ಇಂಚು ಚಕ್ಕೆ ತೊಗೊಂಡಿದ್ದೀನಿ. 2 ಅನಾನಸ ಹೂ ತೊಗೊಂಡಿದ್ದೀನಿ. 2 ಪಲಾವ್ ಎಲೆ, 4 ಲವಂಗು, 1 ಸ್ಪೂನು ಜೀರಿಗೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದರಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು. 4 ಕಪ್ಪು ನೀರು ಹಾಕ್ಕೊತೀನಿ. ಸ್ವಲ್ಪ ಉರಿ ಜೋರು ಇಟ್ಕೊಳ್ಳೋಣ. ಇದು ಕುದಿಯೋಕೆ ಬಿಡೋಣ. ಇದು ಕುದಿಯೋ ಗಂಟ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ತೊಳ್ಕೊಳ್ಳೋಣ. 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿ ತಕ್ಕಷ್ಟು. ಅದು ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಮುಚ್ಚಳ ಮುಚ್ಚಿಬಿಡೋಣ. ಇವಾಗ ನೀರು ಕುದೀತಾ ಇದೆ. ಅಕ್ಕಿ ಹಾಕ್ಕೊಳ್ಳೋಣ. ನಾನು ಬುಲೆಟ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಆದರೂ ತೊಗೋಬೋದು. ಸ್ವಲ್ಪ ಕೈ ಆಡಿಸೋಣ. ಕುಕ್ಕರ್ ಮೂಡಿ ಹಾಕ್ಕೊಳ್ಳೋಣ. ಇದು 3 ಸೀಟಿ ಬಂದರೆ ಸಾಕು, ಜಾಸ್ತಿ ಹೊಡ್ಸ್ಕೊಳ್ಳೋದು ಬೇಡ, ಅನ್ನ ಮೆತ್ತಗಾಗುತ್ತೆ. 3 ಸೀಟಿ ಆದಮೇಲೆ ಆಫ್ ಮಾಡ್ಕೊಂಡಿನಿ. ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಏನು ಹಾಕೋದು ಬೇಡ, ಆವಾಗಲೇ ಅನ್ನ ಮಾಡೋದೆಲ್ಲ ಹಾಕ್ಕೊಂಡಿದ್ದೇವಲ್ವಾ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಅನ್ನ ಮಾಡೋ ಹಾಗೆ ಫಸ್ಟಿಗೆ ಹಾಕಿದ್ದೆ, ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಬೇಕು. 1 ಕ್ಯಾರೆಟು ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಕೈ ಆಡ್ಸೋಣ. ಒಂಚೂರು ಉಪ್ಪು ಹಾಕೋತಾ ಇದ್ದೀನಿ. ಅನ್ನದಲ್ಲಿ ಹಾಕಿದ್ದೆವು, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಕ್ಯಾರೆಟು ಮೆತ್ತಗಾಗಬೇಕು. ಮೆತ್ತಗಾಗೋ ಗಂಟ ನಾವು ಕೈ ಆಡ್ಸೋಣ. ಸ್ವಲ್ಪ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿರೋ ಟೊಮೆಟೊ ಸಾಸು. ಸ್ವಲ್ಪ ಆರೆಂಜಿ ಕಲರ್, ಫುಡ್ ಕಲರ್ ಹಾಕ್ತಾಯಿದ್ದೀನಿ ನಾನು. ಕಲರ್ ಬರೋಕ್ಕಷ್ಟೇ. ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಬೆರಿಬೇಕದು ಕಲರು ಅದೆಲ್ಲನೂ. ಈಗಲೇ ಅನ್ನ ಮಾಡ್ಕೊಂಡಿದ್ದೀವಲ್ಲ, ಈ ಅನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಇದರಲ್ಲಿ ತಿರ್ಕೊಳ್ಳೋಣ. ಇದು ಆರೆಂಜಿ ಕಲರ್ ಆಗಿದೆ. ಈ ಪಕ್ಕಕ್ಕೆ ಎತ್ತಿಡೋಣ. ಉಪ್ಪದೆಲ್ಲ ಕರೆಕ್ಟಾಗಿದೆ. ಈ ಗ್ರೀನ್ ಕಲರ್ ರೈಸ್ ಮಾಡ್ಕೊಳ್ಳೋಣ ನಾವು. 1-2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೋರು ಉರಿ ಇಟ್ಕೊಳ್ಳೋಣ, ಎಣ್ಣೆ ಕಾಯ್ಬೇಕಲ್ಲ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಕಟ್ ಮಾಡಿರೋದು ಇದೊಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ ಇದರಲ್ಲಿ ಹಾಕಿ ರುಬ್ಕೊಂಡಿದ್ದೆ ನಾನು. ಇದು ಹಾಕ್ತಾಯಿದ್ದೀನಿ.
ಚೆನ್ನಾಗಿ ಹಸಿ ವಾಸನೆ ಹೋಗಬೇಕಿದು ಪಾಲಕ್ನ ಬೇಯಿಸ್ಕೊಂಡು ರುಬ್ಬಿಲ್ಲ, ಹಸಿದೇ ರುಬ್ಬಿದ್ದೀನಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತೆ ನೋಡಿಬಿಟ್ಟು ಹಾಕೊಳ್ಳೋಣ. ಚೆನ್ನಾಗಿ ತಿರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗಬೇಕು ಮತ್ತು ನೀರನ್ನು ಹೋಗಬೇಕಿದು. ಚೆನ್ನಾಗಿ ಬೆಂದಿದೆ. ಇದು ನೀರೆಲ್ಲ ಹೀರ್ಕೊಂಡಿದೆ. ಇವಾಗ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಅನ್ನ ಹಾಕೋಣ. ಅದಕ್ಕೆ ನಾವು ಇದಕ್ಕೆಲ್ಲ ಏನು ಫುಡ್ ಕಲರ್ ಹಾಕಿಲ್ಲ ನಾನು. ಅದೇ ಪಾಲಕ್ಕೆ ಗ್ರೀನ್ ಆಗಿತ್ತಲ್ಲ, ಸ್ವಲ್ಪ ಅರ್ಧ ಕಟ್ಟು ತೊಗೊಂಡಿದ್ದೆ ನಾನು. ಅದೇ ಗ್ರೀನಾಗೆ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಸೂಪರ್ ಕಲರ್ ಬಂದಿದೆ. ನಿಮಗೆ ಇನ್ನೂ ಜಾಸ್ತಿ ಸ್ವಲ್ಪ ಕಲರ್ ಬೇಕಂದರೆ ಫುಡ್ ಕಲರ್ ಇದ್ದರೆ, ಗ್ರೀನ್ ಇತ್ತಂದರೆ ಹಾಕ್ಕೊಳ್ಳಿ. ನನಗೆ ಬೇಡ. ಚೆನ್ನಾಗೆ ಆ ಪಾಲಕಲ್ಲಿ ಅನ್ನ ಹೊಂದ್ಕೊಳ್ಳೋರಿಗೆ ತಿರುವನ್ನ. ಚೆನ್ನಾಗೆ ತಿರುವಿದಾಗಿದೆ. ಎಲ್ಲ ಮಿಕ್ಸ್ ಆಗಿದೆ ಪಾಲಕು ಅನ್ನ. ಅದು ಅನ್ನ ರೆಡಿಯಾಗಿದೆ. ಇವಾಗ ಒಂದು ಸರ್ವಿನ ಕಪ್ಪಿಗೆ ಹಾಕೊಳ್ಳೋಣ. ಎಲ್ಲ ರೈಸ್ನು ಒಂದು ಕಪ್ಪಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್ ರೈಸ್ ಹಾಕಿದ್ನಲ್ಲ, ಇವಾಗ ಜೀರಾ ರೈಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಪಾಲಕ್ ರೈಸು. ನೋಡಿದ್ರಲ್ಲ ಫ್ರೆಂಡ್ಸ್, ಟ್ರೈ ಕಲರ್ ರೈಸ್ ಹೇಗೆ ಮಾಡ್ಕೊಳ್ಳೋದಂತ. ನೀವು ಈ ಸ್ವತಂತ್ರ ದಿನಾಚರಣೆಗೆ ನೀವು ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.